ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ನಮ್ಮ ಜೀವಿತದ ಬಗ್ಗೆ ಚಿಂತಿಸುವವರಾಗಿದ್ದಾರೆ. ದೇವರು ನಮಗಾಗಿ ಕೆಲವು ಯೋಜನೆಗಳನ್ನು, ಈ ಯೋಜನೆಗಳ ದೃಷ್ಟಿಯಿಂದ ನಮ್ಮನ್ನು ಈ ಲೋಕದಲ್ಲಿ ಬದುಕಿಸಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಕೆಲವರ ಸಾಕ್ಷಿಗಳನ್ನು ಕೇಳಿದಾಗ ದೇವರು ಇಷ್ಟೆಲ್ಲ ಅದ್ಭುತಗಳನ್ನು ಮಾಡಿದನ ಅನ್ನಿಸ್ತದೆ. ಯಾಕೆಂದರೆ ಈ ಲೋಕದಲ್ಲಿ ಅದ್ಭುತಗಳು ಕರ್ತನಿಂದ ಮಾತ್ರ ಆಗ್ತದೆ. ವೈದ್ಯಕೀಯ ಕ್ಷೇತ್ರವೇ ಬೆಚ್ಚಿ ಬೀಳಿಸುವಂಥ ಅದ್ಭುತಗಳು, ಪರಿಸರವೇ ಅಸಾಧ್ಯ, ಪ್ರಾಕೃತಿಕವಾಗಿ ಅದು ಸಾಧ್ಯವೇ ಇಲ್ಲ ಅನ್ನುವ ದೃಷ್ಟಿಯಲ್ಲಿರುವಂಥ ಸಂದರ್ಭದಲ್ಲಿ ಕರ್ತನು ಆ ಕುಟುಂಬದಲ್ಲಿ ಅದ್ಭುತವನ್ನು ಮಾಡ್ತಾನೆ. ರೋಮಪತ್ರಿಕೆ 8ನೇ ಅಧ್ಯಾಯ 28 ನಾವು ನೋಡಿಕೊಳ್ಳೋದಾದರೆ ಅಲ್ಲಿ ಕರ್ತನು ಪರಿಸ್ಥಿತಿಗಳು ಮತ್ತು ಸಂಕಲ್ಪಗಳ ಕುರಿತು ಮಾತಾಡ್ತಾನೆ. ಅಂದರೆ ಆ ಪರಿಸ್ಥಿತಿಗಳು ಏನೇ ಇರಲಿ, ಸಂಕಲ್ಪಗಳು ಏನೇ ಇರಲಿ, ನೀನು ಕೃತಜ್ಞತಾಸ್ತುತಿ ಮಾಡು. ಕೃತಜ್ಞತಾಸ್ತುತಿ ಮಾಡು ಅಂದರೆ ನಾನು ಎದುರಿಸುವ ಎಲ್ಲ ಜನರು ಮತ್ತು ಎಲ್ಲ ಪರಿಸ್ಥಿತಿಗಳನ್ನು ದೇವರು ತನ್ನ ಸಂಕಲ್ಪದಂತೆ ನಿಯಂತ್ರಣ ಮಾಡ್ತಾರೆ. ಹಾಗಾಗಿ ನಾನು ಕೃತಜ್ಞತಾಸ್ತುತಿ ಸ್ತುತಿ ಸ್ತುತಿ ಕೃತಜ್ಞತಾಸ್ತುತಿ ಸ್ತೋತ್ರ ಸ್ತೋತ್ರ ಮಾಡ್ತಾ 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 ಕರ್ತನ ಇಳಿದು ನಮ್ಮ ಬಳಿಗೆ ಬರ್ತಾನೆ. ಆತನ ನಾಮವನ್ನು ಹಾಡ್ತಾ ಹಾಡ್ತಾ ಇದ್ದರೆ ಆತನು ಧರೆಗಿಳಿದು ಬಂದು ನಮ್ಮ ಪ್ರಾರ್ಥನೆಯನ್ನು ಆಲಿಸುವವನಾಗಿದ್ದಾನೆ. ನಾವು ಎದುರಿಸುವ ಎಲ್ಲವೂ ಆತನಿಗೆ ಗೊತ್ತಿದೆ. ಯಾಕೆಂದರೆ ಸರ್ವವನ್ನು ನಿರ್ಮಾಣ ಮಾಡಿದಂತಹ ಸೃಷ್ಟಿಕರ್ತನು ಯೆಹೋವ. ಅದಕ್ಕೆ ಯೆಹೋವ ಇರೇ, ಇಮ್ಮಾನುವೆಲ್, ಆತನನ್ನು ಇಮ್ಮಾನುವೆಲ್ ಎಂಬುದಾಗಿ ಕರೀತಾರೆ. ಇಬ್ರಿಯ ಪತ್ರಿಕೆಯಲ್ಲಿ ನೋಡೋದಾದರೆ ಯೇಸು ಸೈತಾನನನ್ನು ಸೋಲಿಸಿದ್ದಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಯೇಸು ಸೈತಾನನನ್ನು ಸೋಲಿಸಿದ್ದಾರೆ. ಯಾಕೆಂದರೆ ಕರ್ತನು ಈ ಲೋಕದಲ್ಲಿ ಅತ್ಯದ್ಭುತವಾಗಿ ಅದ್ಭುತ, ದೇವರು ಅದ್ಭುತ. ಯಾಕೆಂದರೆ ನಮ್ಮನ್ನು ಪ್ರೀತಿಸುವವನಾಗಿದ್ದಾನೆ, ನಮ್ಮನ್ನು ನಡೆಸುವವನಾಗಿದ್ದಾನೆ, ನಮ್ಮನ್ನು ಕಟ್ಟುವವನಾಗಿದ್ದಾನೆ, ನಮ್ಮನ್ನು ಏರಳವಾಗಿ ಪ್ರೀತಿ ಮಾಡುವವನಾಗಿದ್ದಾನೆ. ಅದಕ್ಕೆ ಯೇಸು ಸೈತಾನನನ್ನು ಸೋಲಿಸಿದ್ದಾರೆ ಮತ್ತು ನನ್ನನ್ನು ಸೈತಾನನ ದಾಸತ್ವದಿಂದ ಬಿಡಿಸಿದ್ದಾನೆ. ಹಾಗಾಗಿ ನಾನು ಭಯಪಡುವಂಥ ಅಗತ್ಯ ಇಲ್ಲ. ಆಮೆನ್. ದೇವರು ನನ್ನನ್ನು ಒಂದು ಆಶೀರ್ವಾದದ ನಿಧಿಯಾಗಿ ಬಯಸ್ತಾರೆ. ನಾನು ಒಂದು ಆಶೀರ್ವಾದದ ನಿಧಿ. ಈ ಲೋಕದಲ್ಲಿ ನಾನು ಒಂದು ಆಶೀರ್ವಾದದ ನಿಧಿ. ಯಾಕೆಂದರೆ ದೇವರು ನನ್ನನ್ನು ನಿಧಿಯಾಗಿಟ್ಟಿದ್ದಾರೆ, ನನ್ನನ್ನು ನಡೆಸುವವರಾಗಿದ್ದಾರೆ, ನನ್ನನ್ನು ಹೆಚ್ಚಿಸುವವರಾಗಿದ್ದಾರೆ. ಯಾಕೆಂದರೆ ನಾನು ಆತನ ಮಗು. ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದಕ್ಕೆ ಅಸಾಧ್ಯ ಎಂಬುದಾಗಿ ಇಬ್ರಿಯ ಪತ್ರಿಕೆ ನಾವು ನೋಡ್ತೇವೆ. ನಾವು ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾಗಿ ನಂಬಿಕೆ ಬಹಳ ಮುಖ್ಯ. ಆ ನಂಬಿಕೆಯಿಂದ ನಡೆಯೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಸಹಾಯ ಮಾಡು ಸ್ವಾಮಿ. ಪರಿಶುದ್ಧಾತ್ಮ ದೇವರೇ ಸಹಾಯ ಮಾಡು. ಮಹೋನ್ನತನೇ ಸಹಾಯ ಮಾಡು. ರಾಜಾದಿರಾಜನೇ ಸಹಾಯ ಮಾಡು. ಎಲ್ಶಡಾಯಿ ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ದೇವರೇ ಅಪ್ಪ, ಸಣ್ಣ ಮಕ್ಕಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆಯ್ಯ. ಸಣ್ಣ ಮಕ್ಕಳು ದೇವರೇ ಒಂದು ವಿಶೇಷವಾದಂಥ ಜ್ಞಾನ ಕೊಡೆಯ. ಎಸಪ್ಪ,
ಆ ಮಕ್ಕಳಿಗೆ ವಿಶೇಷವಾದಂಥ ಜ್ಞಾನವನ್ನು ಕೊಟ್ಟು ನಡೆಸು. ಜಾಣರನ್ನಾಗಿ ಮಾಡು, ಜ್ಞಾನಿಗಳನ್ನಾಗಿ ಮಾಡು. ಬರುವ ಕಾಲದಲ್ಲಿ ಮಕ್ಕಳು ಸ್ವಾಮಿ ಹೊಸ ಹೊಸ ಇನೋವೇಷನನ್ನು ಮಾಡುವ ಕೃಪೆಯನ್ನು ಅನುಗ್ರಹಿಸು. ಸಹಾಯ ಮಾಡು, ಬಲಪಡಿಸು. ಯೇಸುವೆ, ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೆನ್. ಹಲ್ಲೆಲೂಯಾ.